ಶ್ರೀ ಗುರುಭ್ಯೋ ನಮಃ. ಓಂ ವೇದವ್ಯಾಸಂ ಸ್ವಾತ್ಮರೂಪಂ ಸತ್ಯಸಂಧಂ ಪರಾಯಣಂ ಶಾಂತಂ ಜಿತೇಂದ್ರಿಯ ಕ್ರೋಧಂ ಸಶಿಷ್ಯಂ ಪ್ರಣಮಾಮ್ಯಹಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 321ನೆಯ ಭಾಗ. ಅರಣ್ಯದಿಂದ ಆಶ್ರಮಕ್ಕೆ ಹಿಂದಿರುಗುತ್ತಿದ್ದ ಗೌತಮ ಮಹರ್ಷಿಯನ್ನು ದೂರದಿಂದಲೇ ನೋಡಿದ ಪಾರ್ವತಿಯು ಅವರಿಗೆ ನಮಸ್ಕರಿಸಲು ಅಂಜಲಿ ಬದ್ಧಳಾಗಿ ನಿಂತಳು. ಹತ್ತಿರಕ್ಕೆ ಬಂದ ಮಹರ್ಷಿಯು ಅವಳನ್ನು ತಡೆದು ಅವಳಿಗೆ ತಾವೇ ನಮಸ್ಕಾರ ಮಾಡಿ, ತಾಯೇ, ಲೋಕಮಾತೆಯೂ ದಯಾಸಾಗರಳು ಆದ ನಿನಗೆ ಸುಸ್ವಾಗತ. ಯಾವುದೋ ಒಂದು ನೆವದಿಂದ ಭಕ್ತರ ಸಂರಕ್ಷಣೆಯನ್ನು ಮಾಡುವುದಕ್ಕಾಗಿ ಭೂಲೋಕಕ್ಕೆ ಬಂದಿರುವೆಯಲ್ಲವೇ ದೇವಿ? ನಿಜವಾಗಿಯೂ ನಿನ್ನ ಮಾಯೆ ಎಂಬುದು ಇಲ್ಲದಿದ್ದರೆ ಈ ಪ್ರಪಂಚದ ಸತ್ಯತ್ವ ಭ್ರಾಂತಿಯು ಹೇಗೆ ತಾನೇ ಉಂಟಾಗುತ್ತಿದ್ದಿತು? ನಿನ್ನ ಮಾಯೆಯ ಮಹತ್ವವನ್ನು, ವಿಲಾಸವನ್ನು ವರ್ಣಿಸಲು ನಾನು ಸಹ ಅಸಮರ್ಥನಾಗಿದ್ದೇನೆ. ದೇವಿಯೇ, ಈ ಪವಿತ್ರವಾದ ಕುಶಾಸನದಲ್ಲಿ ಕುಳಿತು ನನ್ನಿಂದ ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕರಿಸುವವಳಾಗು. ಹೀಗೆಂದು ಹೇಳಿ ಅವಳನ್ನು ದರ್ಭಾಸನದಲ್ಲಿ ಕುಳ್ಳಿರಿಸಿ ಭಕ್ತಿಯಿಂದ ಪೂಜಿಸಿ ಮಾಡಿದ ಉಪಚಾರ ಪೂಜೆಯನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡಿ ಗೌರಿಯಿಂದ ಆಜ್ಞಪ್ತನಾಗಿ ತಾನು ಒಂದು ಆಸನದಲ್ಲಿ ಕುಳಿತುಕೊಂಡು, ತಾಯೇ, ಕೈಲಾಸದಲ್ಲಿ ನಡೆದ ವೃತ್ತಾಂತ, ಕಂಪಾ ನದಿಯ ತೀರದಲ್ಲಿ ನೀನು ತಪಸ್ಸು ಮಾಡಿದುದು ಮತ್ತು ಅರುಣಾಚಲೇಶ್ವರನು ನಿನಗೆ ಇತ್ತ ಆಜ್ಞೆಯನ್ನು ತಿಳಿದಿರುವೆನು. ನನ್ನ ಆಶ್ರಮವು ನಿನ್ನ ಪಾದಸ್ಪರ್ಶದಿಂದ ಪರಮ ಪಾವನವಾಯಿತು. ನನ್ನಿಂದ ಯಾವ ಕಾರ್ಯ ಆಗಬೇಕಾಗಿದೆ, ನನ್ನ ಕರ್ತವ್ಯವೇನು ಎಂಬುದನ್ನು ದಯಮಾಡಿ ತಿಳಿಸು ಎಂದು ಕೇಳಿದನು. ಮಹರ್ಷಿಯ ಮಾತನ್ನು ಕೇಳಿದ ಪಾರ್ವತಿಯು ಅವನನ್ನು ಮನದಲ್ಲಿಯೇ ಹೊಗಳುತ್ತಾ, ದೇವದೇವನಾದ ಈಶ್ವರನೇ, ಸಕಲ ಋಷಿಗಳನ್ನು ಬಿಟ್ಟು ನಿನ್ನನ್ನೇ ಕಾಣಬೇಕೆಂದು ನನಗೆ ಆಜ್ಞಾಪಿಸಿರುವುದು ನನ್ನ ಪುಣ್ಯಫಲ ಎನ್ನಬೇಕು. ನೀನು ಶೈವಾಗಮಗಳಲ್ಲಿ ವೇದಗಳಲ್ಲಿ ನಿಷ್ಣಾತನಾಗಿರುವುದಲ್ಲದೆ ತಪಸ್ವಿಗಳಾದ ಶಿವಭಕ್ತರಲ್ಲಿ ನೀನೇ ಶಿವನಿಗೆ ಪರಮ ಪ್ರೀತಿ ಪಾತ್ರನಾಗಿರುವೆ. ಶಿವನು ತಾನು ಅರುಣಾಚಲನೆಂಬ ಹೆಸರಿನಿಂದ ಭೂಮಿಯಲ್ಲಿ ನಿಲ್ಲುವೆನೆಂದು ನನಗೆ ತಿಳಿಸಿದನು. ಅರುಣಾಚಲಗಿರಿಯ ಮಹಾತ್ಮ್ಯವನ್ನು ನಿನ್ನ ಮುಖದಿಂದ ಕೇಳ ಬಯಸುತ್ತೇನೆ. ಅರುಣಾಚಲದಲ್ಲಿ ನಾನು ತಪಸ್ಸು ಮಾಡಲೆಂದು ಬಂದಿರುತ್ತೇನೆ. ಇಲ್ಲಿ ಪರಮೇಶ್ವರನು ಪ್ರಸನ್ನನಾಗುವನೆಂಬುದಕ್ಕೆ ನಿಮ್ಮಂತಹ ಮಹಾತ್ಮರ ದರ್ಶನವೇ ಶುಭ ಸೂಚಕವಾಗಿದೆ. ಭೂಲೋಕದಲ್ಲಿ ಶರೀರವನ್ನು ಧರಿಸಿದವರಿಗೆ ಶಿವಭಕ್ತರೊಡನೆ ಸಂಭಾಷಣೆ, ಶಿವ ಸಂಕೀರ್ತನೆಗಳ ಶ್ರವಣ, ಶಿವಲಿಂಗಾರ್ಚನೆ ಮಾಡುವುದು ಶ್ರೇಷ್ಠ ಫಲದಾಯಕಗಳಾಗಿವೆ. ಆದುದರಿಂದ ಅರುಣಾಚಲ ಮಹಾತ್ಮೆಯನ್ನು ಪಿತೃ ಸಮಾನನಾದ ನಿನ್ನಿಂದ ಕೇಳಲಿಚ್ಛಿಸುತ್ತೇನೆ. ಹೀಗೆಂದು ಹೇಳಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀರಾಮ್.